ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಹನಿ ಬರ್ಡೇ ಇತ್ತು. ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಎಲ್ಲೆಲ್ಲ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೈ ಡಿಯರ್ ಹನಿ, ಹ್ಯಾಪಿ ಬರ್ಡೇ ಟು ಯು. ಹೋಗಿ ಕೇಕ್ ತಂದಿದ್ದೆ, ಓಕೆನಾ? ಸರ್ಪ್ರೈಸ್ ಆಗಿಡೋಣ ಅಪ್ಪು ಅಂತ ಹೇಳಿದ್ದೆ. ಅವನಿಗೆ ಸರ್ಪ್ರೈಸ್, ಅಮ್ಮ ಕೇಕ್ ಕಟ್ ಮಾಡಿಸೋಣ, ಅಮ್ಮ ಕೇಕ್ ಕಟ್ ಮಾಡಿಸೋಣ ಅಂತ ಅವಾಗಲೇ ಬಂದು ಸರ್ಪ್ರೈಸ್ ಎಲ್ಲ ಹಾಳು ಮಾಡ್ದ. 12 o'clock ಕಟ್ ಮಾಡಿಸೋಣ ಅಂದ್ಕೊಂಡ್ವಿ, ಬಟ್ ಅವ್ನು ಬೇಗ ಮಲ್ಕೊಬೇಕು ಅಂತ ಹೇಳ್ಬಿಟ್ಟು 11 o'clockಗೆ ಹನಿ ಬರ್ಡೇ ಆಯಿತು. ಎಲ್ರಿಗೂ 11 o'clockಗೆ ಕೇಕ್ ಎಲ್ಲ ಕಟ್ ಮಾಡಿ ಕೇಕ್ ತಿನ್ನಿಸಿ, ಅಮ್ಮವರು ಪಾಪ ನಿದ್ದೆ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರು, ಯಾವಾಗ ಕೇಕ್ ಕಟ್ ಮಾಡಿಸೋದು, ಯಾವಾಗ ಮಲ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಬೇಗನೆ ಕೇಕ್ ಕಟ್ ಮಾಡಿಸಿ ಎಲ್ಲರೂ ಮಲ್ಕೊಂಡ್ವಿ. ಪ್ರತಿ ವರ್ಷ ಬರ್ಡೇ ದಿನ ದೇವಸ್ಥಾನಕ್ಕೆ ಹೋಗೋ ಥರ ಈ ವರ್ಷವೂ ಬೇಗ ರೆಡಿಯಾಗಿ ನಮ್ಮನೆ ಹತ್ರನೇ ಇರೋ ವೆಂಕಟೇಶ್ವರ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಕೆ ಅಂತ ಬಂದು ಪ್ರಸಾದ ತಿನ್ಕೊಂಡು ಆನ್ ದಿ ವೇ ಬರ್ತಾ ಹೋಟೆಲಿಗೆ ಬಂದ್ವಿ ತಿಂಡಿ ತಿನ್ಕೊಂಡು ಹೋಗೋಣ. ನಾವು ಬಂದಿದ್ದು ಅಯೋಧ್ಯೆ ಹೋಟೆಲ್, ಇದಿರೋದು ದೀಪಾ ಕಾಂಪ್ಲೆಕ್ಸ್ ನಿಯರ್ ಬೈ. ಸೊ ನಾವೆಲ್ಲ ತೊಗೊಂಡಿದ್ದು ಡಿಪ್ಪಿಂಗ್ ವಡಾ, ಆನಿಯನ್ ದೋಸೆ, ರವಾ ಆನಿಯನ್ ದೋಸೆ ಮತ್ತು ರವಾ ಇಡ್ಲಿ ನಮ್ಮಪ್ಪ ಅವ್ರಿಗೆ. ಎಲ್ಲ ತಿಂಡಿಗಳು ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಗಿತ್ತು ಅಂದರೆ ಡಿಪ್ಪಿಂಗ್ ವಡಾ. ನೀವು ಈ ಕಡೆ ಬಂದಾಗ ಟ್ರೈ ಮಾಡಿ. ತಿಂಡಿ ಎಲ್ಲ ತಿಂದಮೇಲೆ ಆ್ಯಸ್ ಯೂಶ್ವಲ್ ಈ ಥರ ಹೋಟೆಲ್ ಬಂದಾಗ ನಾನು ಫಿಲ್ಟರ್ ಕಾಫಿ ಟ್ರೈ ಮಾಡಬೇಕು ಅಂತ ತುಂಬ ಇಷ್ಟ. ಅದೇ ಥರ ಫಿಲ್ಟರ್ ಕಾಫಿ ಆರ್ಡರ್ ಮಾಡಿ ಫಿಲ್ಟರ್ ಕಾಫಿ ಟೇಸ್ಟ್ ಕೂಡ ಮಾಡಿದೆ, ಒಂದು ವಿಡಿಯೋ ಕೂಡ ಮಾಡಿದೆ. ತುಂಬ ಚೆನ್ನಾಗಿತ್ತು ಫಿಲ್ಟರ್ ಕಾಫಿ. ಇಲ್ಲಿ ಬಂದಾಗ ವಡಾ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ಮತ್ತು ಫಿಲ್ಟರ್ ಕಾಫಿನೂ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಹೋಟೆಲ್ನಲ್ಲಿ ಇವಾಗಲೇ ಹನಿ ಆಫೀಸಿಂದ ಕಾಲ್ ಬಂತು, ಬೇಗ ಬನ್ನಿ ಸರ್, ಸರ್ಪ್ರೈಸ್ ಇದೆ ಅಂತೇಳಿ. ಸೊ ನಾವು ಬೇಗ ತಿಂಡಿ ಎಲ್ಲ ಮುಗಿಸಿ ರೆಡಿಯಾಗಿ ಆಫೀಸ್ ಕಡೆ ಹೊರಟ್ವಿ. ಆನ್ ದಿ ವೇ ಹೋಗ್ತಾ ಎಲ್ಲರೂ ಫೇವ್ರೇಟ್ ಕಾಜು ಬರ್ಫಿ ತೊಗೊಂಡೋದ್ವಿ ಕಾಂತಿ ಸ್ವೀಟ್ಸಿಂದ. ಸೊ ನಾವು ಹೋಗಿದ ತಕ್ಷಣ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ ಕೇಕ್ ಕಟ್ ಮಾಡಿಸೋದಕ್ಕೆ ಸರ್ಪ್ರೈಸ್ ಆಗಿ. ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮುಗಿದ ಮೇಲೆ ಅವರೆಲ್ಲ ಕೆಲಸದ ಕಡೆ ಹೊರಟ್ರು. ಹನಿನೂ ಕೆಲಸ ಮುಗಿಸ್ಕೊಂಡ್ರು, ನಾನು ನನ್ನ ಕೆಲಸ ಮುಗಿಸ್ಕೊಂಡ್ರು. ಮತ್ತು ಸಂಜೆ ಹೋಟೆಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ರೆಡಿಯಾಗಿ ನಾವಿವತ್ತು ಬಂದಿರೋದು ಸುಕ್ಕ ಹನಿ ಚಿನ್ನಿ. ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ ಸುಕ್ಕಾನಲ್ಲಿ, ನೀವು ಕೂಡ ಬಂದು ಎಂಜಾಯ್ ಮಾಡಿ. ಇಷ್ಟು ಚೆಂದ ಆ್ಯಂಬಿಯನ್ಸ್ ಇದ್ದರೆ ಯಾರು ತಾನೇ ಫೋಟೋಸ್ ವೀಡಿಯೋಸ್ ತೊಗೊಳ್ಳಲ್ಲ ಹೇಳಿ. ಅದೇ ಥರ ನಾವು ಕೂಡ ಫೋಟೋಸ್ ತೊಗೊಂಡ್ವಿ, ವಿಡಿಯೋಸ್ ತೊಗೊಂಡ್ವಿ, ಆ್ಯಂಬಿಯನ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ವಿ. ಹಾಗೆ ಕೂಡ ಸುಕ್ಕಾನಲ್ಲಿ ಒಂದು ಕಾಂಪಿಟೇಷನ್ ಬೇರೆ ಇಟ್ಟಿದ್ರು. ಇನ್ಸ್ಟಾನಲ್ಲಿ ರೀಲ್ ಮಾಡಿ ಯಾರು ಪೋಸ್ಟ್ ಮಾಡಿ ಹೈಯೆಸ್ಟ್ ವ್ಯೂಸ್ ಬಂದವ್ರಿಗೆ 3 lakhs ಪ್ರೈಸಸ್, 2 lakhs ಪ್ರೈಸಸ್, 1 lakh ಪ್ರೈಸಸ್ ಅಂತೆಲ್ಲ ಇತ್ತು. ತುಂಬ ಜನ ಬಂದು ಫೋಟೋ ಶೂಟಿಂಗ್ ಎಲ್ಲ ಮಾಡಿಸ್ತಾಯಿದ್ರು. ಇಲ್ಲೇ ಕೂಡ ನಮ್ಮ ಪಾಪು ಕೂಡ ಆರಾಮಾಗಿ ನನ್ನ ಜೊತೆ ಎಂಜಾಯ್ ಮಾಡ್ತಿದ್ದ. ಅಲ್ಲಿರೋ ಫಿಶಸ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ದ. ಯಾರಿಗೂ ಏನು ಬೇಜಾರು ಮಾಡಲಿಲ್ಲ, ಅವನು ಕೂಡ ಎಂಜಾಯ್ ಮಾಡ್ತಾಯಿದ್ದ. ಏನು ಆರ್ಡರ್ ಮಾಡೋಣ ಅಂತ ನೋಡಿಕೊಂಡು ಎಲ್ಲ ಡಿಸೈಡ್ ಮಾಡಿ ನಾನು ಹನಿ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿ ಫಸ್ಟ್ ಬಂದಿದ್ದೆ. ನಾವು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ಮೇಲೆ ನಾವು ಆರ್ಡರ್ ಮಾಡಿದಂಥ ಆರ್ಡರ್ ಬಂತು, ತಂದೂರಿ ಚಿಕನ್ ಲಾಲಿಪಾಪ್. ಚಿನ್ನಿ, ವಾಟ್ ಆರ್ ಯು ಡೂಯಿಂಗ್ ಅಪ್ಪು? ಅಮ್ಮ ವಾಟ್ ಆರ್ ಯು ಕಟ್ಟಿಂಗ್ ಚಿನ್ನ? ಕಟ್ ಮಾಡೆಲ್ಲ ತಿನ್ನೋದು ಕಲ್ತ್ಕೊಬಿಟ್ಟದಲ್ಲಪ್ಪ ನಮ್ಮ ಚಿನ್ನು. ಚಿನ್ನಿ ಪಿಜ್ಜಾ ಚೆನ್ನಾಯ್ತಾನೆ? ಏನು ಮಾಡ್ತಿದ್ಯಾ ಚಿನ್ನಿ? ಎಲ್ಲ ತೆಗೆದುಬಿಡ್ತಾ ಇದೆಯಾ? ಹಂಗೆ ತಿಂತೀಯಾ? ಚಿಕನ್ ಚಿನ್ನ ಇದು. ಕಟ್ ಮಾಡ್ಬಿಡ್ತೀನಿ.
ನಿಶಾಂತ್, ಆದ್ಯ, ಗಗನ್ ಅಂಡ್ ಹೇಮಾ. ನ್ಯೂಲಿ ಫ್ರೆಂಡ್ ಹ್ಯಾಡೆಡ್ ಇನ್ ಸುಕ್ಕ. ಟುಡೇ ಈಸ್ ಯುವರ್ ಗುಡ್ ನೇಮ್? ಆದ್ಯಾಸ್ ಬರ್ತ್ಡೇ. ಆಲ್ ಆಫ್ ಯು ವಿಶ್ ಹರ್ ಹ್ಯಾಪಿ ಬರ್ಡೇ ಆದ್ಯ. ಅದೇ ಚಿಕನ್ ನೂಡಲ್ಸ್ ಟ್ರೈ ಮಾಡ್ತಾ ಇದ್ರೆ ಹೇಗಿದೆ? ನಾರ್ಮಲ್ ಲೋಕಲಲ್ಲಿ ಸಿಗೋ ಥರ ಇದೆಯಾ? ಲೋಕಲ್ ಹೋಟೆಲ್ಸು ನಾಟ್ ಸೋ ಗುಡ್ಡ. ಚಿನ್ನಿ ಯು ಟ್ರೈ. ನೈಸ್. ಓ ಸೂಪರ್. ಲೋಕಲ್ ಥರ ಇಲ್ಲ, ನಾರ್ಮಲ್ ಆಗಿ ಊಟ ತಿನ್ಕೊಳ್ಳೋ ಆ ಥರ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬೇಯಿಸ್ಬಾರಿ ಚಿಕನ್ ನೂಡಲ್ಸ್. ನಮ್ಮ ಚೆನ್ನಿಗಂತೂ ನೂಡಲ್ಸ್ ತುಂಬ ಇಷ್ಟ ಆಗ್ಬಿಟ್ಟು ಫುಲ್ ಬಾರಿಸ್ತವನೆ. ಅಪ್ಪು ಸಾರಿದ್ಯಾ? ಸೇ ಹಾಯ್. ಮೂರು ಕಾಳು ನಿಂಕೆಲ್ಲ ಅಡ್ಜಸ್ಟ್ ಕೊಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಹನಿ ಪಪ್ಪ, ಹ್ಯಾಪಿ ಬರ್ಡೇ ಟು ಯು. ಈ ಮಕ್ಕಳು ನಮ್ಗಲ್ಲೇ ಪರಿಚಯ ಆಗಿ ನಮ್ಮ ಚಿನ್ನಿ ಇರೋದ್ರಿಂದ ಅವನ ಜೊತೆ ಆಟಾಡೋಕ್ಕೆ ಅಂತ ಹೇಳಿ ಬರ್ತಾಯಿದ್ರು. ಹೋಗುವಾಗ ಬಾಯಲ್ಲಿ ಹೋದರು. ಹೇಗಿದೆ ಅನ್ನಿ ಕೇಕು? ಇವ್ ನಿಜವಾಗ್ಲೂ ಬಿಸ್ಕೆಟೇ ಹಚ್ಕೊಂಡು ತಿಂತವನೆ. ಎಷ್ಟು ಚೆನ್ನಾಗಿದೆ ಅಂತ ನಾನು ಆರ್ಡರ್ ಮಾಡೋರೆ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು. ಇದಂತೂ ಮೈ ಫೇವ್ರೇಟ್. ಆಯ್ತಾ, ತಿನ್ಬೋದಾ? ಬರ್ತಡೇ ಅಂತೂ ಇಂತೂ ಮುಗೀತು ನಮ್ಮ ಕಲಿದು. ಅವರಿಬ್ರು ಟೇಸ್ಟ್ ಹೇಳಿದ್ರು, ನಾನು ಹೆಂಗಿರುತ್ತೆ. ನಂಗಂತೂ ಸಕ್ಕತ್ ಇಷ್ಟ ಆಯ್ತು. ಸುಕ್ಕಾಗಿ ಬಂದ್ರೆ ತಗೊಳ್ಳಿ ಬಿಸ್ಕಾಫ್, ಅದೇನೋ ಇದೆ ಹೆಸರು, ಫುಲ್ಲು ಚೆನ್ನಾಗಿದೆ. ಈ ವರ್ಷದ ಬರ್ತಡೇ ಮುಗೀತು. ನೆಕ್ಸ್ಟ್ ವರ್ಷ ಇನ್ನ ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಯಾರ್ದಪ್ಪ ಬರ್ತಡೇ? ನೆಕ್ಸ್ಟ್ ನಮ್ಮ ಚಿನ್ನಿ ಬರ್ಡೇ ಮಾಡೋಣ. ಇವಾಗ ಇವ್ರ ಬರ್ಡೇ ಮುಗೀತು. ನೆಕ್ಸ್ಟ್ ವರ್ಷ ಸಿಗುವ ಇವ್ರ ಬರ್ತಡೇಲಿ. ಮತ್ತೆ ಹಾರ್ಲಿಕ್ಸ್ ಬಿಸ್ಕೆಟ್ ಹಾಕ್ತೀನಿ. ಹಾರ್ಲಿಕ್ಸ್ ಬಿಸ್ಕೆಟ್ನ ಕ್ರೀಮಲ್ಲಿ ಹೆಜ್ಬಿಟ್ಟು ಕೊಟ್ಟವ್ರಂತೆ ನೋಡಿ, ಅದಕ್ಕೆ ಇಷ್ಟೊಂದು ಕಾಸ್ಟ್ ಅಂತ. Thank you for watching. Love you all. Bye-bye. Like and subscribe. Yes. ಕೇಕ್ ಎಲ್ಲ ಕಟ್ ಮಾಡಿಸಿದಾದ್ಮೇಲೆ ಮತ್ತೆ 1 more ರೌಂಡ್ ಆಫ್ ವೀಡಿಯೋಸ್, ಫೋಟೋಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಆಲ್ರೆಡಿ 12 o'clock ಆಗಿತ್ತು. ಇದೆಲ್ಲ ಪ್ಲ್ಯಾನ್ ಮಾಡಿದ್ದೇನಲ್ಲ, ದಿನ ಹೇಗೆ ಹೋಗುತ್ತೋ ಹಾಗೆ ಇನ್ಸ್ಟೆಂಟಾಗಿ ಪ್ಲ್ಯಾನ್ ಮಾಡಿದ್ದು. ಮತ್ತು ಮೆಮೊರೀಸ್ಗೋಸ್ಕರ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಯೂಟ್ಯೂಬ್ಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ವರ್ಷ ನಾವು ಇದೇ ಥರ ಹೇಗೆ ಮಾಡ್ತೀವಿ ಬರ್ಡೇನ, ಏನೇನು ಚೇಂಜ್ ಆಗಿರುತ್ತೆ ಅಂತ ನೋಡೋಣ. ನೀವು ಹೀಗೆ ಸೆಲೆಬ್ರೇಟ್ ಮಾಡಿ ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.